ಪ್ರಾರ್ಥನಾ ಮಾರ್ಗ. ಹೃದಯದ ಪರಿವರ್ತನೆ ಎಂದರೆ ಹೊರಗಿನ ಬದಲಾವಣೆ ಅಲ್ಲ, ಅದು ಒಳಗಿನ ಬೆಳಕು. ಅದು ಪಶ್ಚಾತ್ತಾಪದ ಮೊದಲು ಚಿಗುರುವ ನಿರಂತರ ಪ್ರಕ್ರಿಯೆ. ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಳ್ಳುವುದು ನಮ್ಮ ಹೃದಯ ಪರಿವರ್ತನೆಗೊಳ್ಳುವ ಚಿಹ್ನೆ. ದೇವರಿಂದ ಕ್ಷಮೆ ಕೋರಿ ಇತರರನ್ನು ಕ್ಷಮಿಸುವ ಹೃದಯ ಬೆಳೆಸುವುದು. ದೇವರ ಪ್ರೀತಿಯನ್ನು ಅನುಭವಿಸಿ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಹೃದಯ ಪರಿವರ್ತನೆಗೊಳ್ಳಲು ನಮಗೆ ಧೈರ್ಯ ಹಾಗೂ ಕರ್ತನ ಕೃಪೆ ಅಗತ್ಯ. ಇದು ಕೇವಲ ಭಾವನಾತ್ಮಕ ಬದಲಾವಣೆ ಅಲ್ಲ, ಅದು ದೇವರ ದಾರಿಯಲ್ಲಿರುವ ಆಂತರಿಕ ಪುನರುತ್ಥಾನ. ಇಂದಿನ ವಿಷಯ ಹೃದಯ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಹಾರ್ಟ್. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಉದ್ದೇಶ ಹೃದಯ ಪರಿವರ್ತನೆ. ಇದು ಹೊರಗಿನ ಬದಲಾವಣೆಗಳ ಕುರಿತು ಅಲ್ಲ, ಇದು ಒಳಗಿನ ಪುನರ್ಜನ್ಮದ ಬಗ್ಗೆ. ನಿಜವಾದ ಪರಿವರ್ತನೆ ಆಗಬೇಕಾದರೆ ದೇವರ ದಯೆಯನ್ನು ಹೃದಯದಲ್ಲಿ ಸ್ವೀಕರಿಸಬೇಕು. ಎಜೆಕಿಯೇಲ್ ಪ್ರವಾದಿ ಗ್ರಂಥದಿಂದ ಅಧ್ಯಾಯ 36, 26ನೇ ವಚನದಲ್ಲಿ ನಾವು ಕೇಳುತ್ತೇವೆ, ನಾನು ನಿಮಗೆ ಹೊಸ ಹೃದಯವನ್ನು ಕೊಡುತ್ತೇನೆ, ನಿಮ್ಮೊಳಗಿನ ಕಲ್ಲಿನ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನು ನೀಡುತ್ತೇನೆ. ಹೃದಯ ಪರಿವರ್ತನೆ ಅರ್ಥಹೀನವಾಗಿರುವ ಪಾಪವನ್ನು ತೊರೆದು ದೇವರ ಪ್ರೀತಿಯ ಬೆಳಕಿಗೆ ಒಳಗಾಗುವುದು. ಇದು ಒಂದು ನಿಶ್ಚಿತ ದೃಢ ಹೆಜ್ಜೆ. ಅಹಂಕಾರವನ್ನು ಕಳೆದುಕೊಳ್ಳುವುದು, ದಯೆ ಮತ್ತು ಕ್ಷಮೆಯನ್ನು ಬೆಳೆಸುವುದು. ಕೀರ್ತನೆಗಳು ಅಧ್ಯಾಯ 51 ವಚನ 10ರಲ್ಲಿ ನಾವು ಕೇಳುತ್ತೇವೆ, ನನ್ನನ್ನು ದೇವರ ಹತ್ತಿರಕ್ಕೆ ಕರೆತರುವ ಹೃದಯ ಶುದ್ಧವಾಗಿದೆ. ಆದ್ದರಿಂದ ಪ್ರಿಯರೇ, ತಪಸ್ಸು ಕಾಲದ ಸಮಯದಲ್ಲಿ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸೋಣ. ಪ್ರಾರ್ಥನೆಯ ಮೂಲಕ, ದಯೆಯ ಕೆಲಸಗಳ ಮೂಲಕ ನಾವು ನಮ್ಮನ್ನು ಪರಿವರ್ತಿಸಿಕೊಂಡು ಕ್ರಿಸ್ತನ ಹತ್ತಿರ ಹೋಗೋಣ. ದೇವರ ಪ್ರೀತಿಯ ಹೊಳೆಯಲ್ಲಿ ನಮ್ಮ ಮನಸ್ಸನ್ನು ಸೋಕಿಸೋಣ. ಪ್ರಾರ್ಥನೆ. ಪ್ರಭು ಯೇಸುವೆ, ನನ್ನ ಹೃದಯವನ್ನು ಪರಿಶುದ್ಧಗೊಳಿಸಿರಿ. ನನ್ನೊಳಗಿನ ಕಲ್ಲಿನ ಹೃದಯವನ್ನು ತೆಗೆದು ನಿಮ್ಮ ಪ್ರೀತಿಯ ಬೆಂಕಿಯ ಹೃದಯವನ್ನು ನನಗೆ ನೀಡಿರಿ. ನನ್ನ ಜೀವನವೇ ನಿಮ್ಮ ಪರಿವರ್ತನೆಯ ಸಾಕ್ಷಿಯಾಗಲಿ. ಆಮೇನ್.